ಗ್ಯಾರಂಟಿ ಸಮಾನ ಇದು. ಅದೇ ಹೆಸರಲ್ಲಿ ಕಾಂಗ್ರೆಸ್ ಇಜಿ ದಡ ಸೇರಿದ್ದು ಇತಿಹಾಸ. ಆದರೆ ಈಗ ಅಕಸ್ಮಾತ್ ಎಲೆಕ್ಷನ್ ಆದರೆ ರಿಸಲ್ಟ್ ಏನಾಗುತ್ತೆ? ರಾಜ್ಯದಲ್ಲಿ ಟ್ರೆಂಡು ಯಾರ ಪರವಾಗಿದೆ, ಯಾರು ಗೆಲ್ಲಬಹುದು ಅನ್ನೋದಕ್ಕಿಂತ ಕಾಂಗ್ರೆಸ್ ರಿಟರ್ನ್ ಆಗುತ್ತಾ? ಮೂಡ್ ಆಫ್ ಕರ್ನಾಟಕ ಏನು ಹೇಳುತ್ತೆ? ಪ್ರಶ್ನೆಗಳು ಹಲವು. ಆದರೆ ಸಿಕ್ಕಿದ್ದು ಒಂದೇ ಸುಳಿವು, ಅದು ಸಿಎಂ ರಾಜಕೀಯ ಸಲಹೆಗಾರ ಸುನಿಲ್ ಕಣಗೋಲು ರಿಪೋರ್ಟ್. ಹೈಕಮಾಂಡ್ಗೆ ಕೊಟ್ಟಿರೋ ವರದಿಯಲ್ಲಿ ಟ್ರೆಂಡ್ ಟ್ರಬಲ್ ಅಂತ ಹೇಳಿದೆ. ಒಂದಿನ ಚಂದ, 2 ದಿನ ಚಂದ, ಆದ್ರೆ ಪ್ರತಿದಿನ ಅದೇ ರಾಮಾಯಣ. ಸಚಿವರ ಹರಿಕತೆ ಅಲ್ಲ, ಹೈಕಮಾಂಡ್ ಆದ್ರೂ ಬಂದು ಬುದ್ಧಿವಾದ ಹೇಳ್ಬೇಕಲ್ಲ. ಏನಾದ್ರೂ ಮಾಡ್ಕೊಳ್ಳಿ ಅಂತ ಬೀದಿಗ್ ಬಿಟ್ರೋ ಏನೋ. ಪವರ್ ಶೇರಿಂಗ್ ಆಗಿದ್ಯೋ ಇಲ್ವೋ ಅವರೇ ಬಾಯ್ ಬಿಟ್ಟು ಹೇಳೋಕ್ಕೂ ತಯಾರಿಲ್ಲ. ಬಾಯ್ ಮುಚ್ಚಿ ಅಂತ ಎಐಸಿಸಿ ಅಧ್ಯಕ್ಷರು ಹೇಳಿದ್ ಯಾರಿಗೆ ಅನ್ನೋದು ಅರ್ಥ ಆಗ್ತಿಲ್ಲ. ಮೊದಲಿದ್ದ ಟ್ರೆಂಡ್ ಸದ್ಯಕ್ಕೆ ಇಲ್ಲ. ಎಲೆಕ್ಷನ್ ನಡೆದ್ರೆ ಢಮಾರ್. ಕಾಂಗ್ರೆಸ್ ಹೈಕಮಾಂಡ್ ಕೈ ಸೇರಿದ ಕನಗೋಳ್ ರಿಪೋರ್ಟ್. ರಾಜಣ್ಣನ ಮುಸುಕಿನ ಗುದ್ದಾಟವೋ ಇಲ್ಲ ಡಿಕೆಶಿಯ ಒದ್ದಾಟವೋ, ಆದ್ರೆ ಗ್ಯಾರಂಟಿ ನಂಬಿದ ಜನರಿಗೆ ಮಾತ್ರ ಪರದಾಟ. ಜನರಿಗಂತೂ ಪುಕ್ಸಟ್ಟೆ ಮನೋರಂಜನೆ. ಸರ್ಕಾರದ ಮೇಲಿನ ಕ್ರೇಜು ಸುಯ್ ಟಪಕ್ ಅಂತ ಜಾರು ಬಂಡೆ ಮೇಲೆ ನಿಂತಿದೆ. ಸಿಎಂ ರಾಜಕೀಯ ಸಲಹೆಗಾರ, ಗ್ಯಾರಂಟಿ ಸೂತ್ರಧಾರ, ಎಲೆಕ್ಷನ್ ಮಾಸ್ಟರ್ ಮೈಂಡ್ ಸುನಿಲ್ ಕನಗೋಳ್ ರಾಜ್ಯ ಸರ್ಕಾರದ ಬಗ್ಗೆ ಹೈಕಮಾಂಡ್ಗೆ ಶಾಕಿಂಗ್ ರಿಪೋರ್ಟ್ ಪೋಸ್ಟ್ ಮಾಡಿದ್ದಾರೆ. ಆದಷ್ಟು ಬೇಗ ಪೋಸ್ಟ್ ಮಾರ್ಟಮ್ ಮಾಡಿ ಅಂತ ರಿಕ್ವೆಸ್ಟ್ ಕಳಿಸಿದ್ದಾರೆ. ವಿಧಾನಸಭೆ ಮತ್ತು ಲೋಕಸಭೆ ಚುನಾವಣೆಯಲ್ಲಿದ್ದ ಟ್ರೆಂಡ್ ಈಗ ಇಲ್ಲ. ಸರ್ಕಾರದ ಮೇಲೆ ಜನರಲ್ಲಿ ಮೊದಲಿಗೆ ಇದ್ದ ಕ್ರೇಜ್ ಈಗ ಕಡಿಮೆಯಾಗಿದೆ ಅಂತ ರಿಪೋರ್ಟ್ ಹೈಕಮಾಂಡ್ ಕೈ ಸೇರಿದೆ. ಸದ್ಯಕ್ಕೇನಾದ್ರೂ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆದ್ರೆ ಫಲಿತಾಂಶದ ಮೇಲೆ ಪರಿಣಾಮ ಬೀರಲಿದೆ. ಇನ್ನು ಸರ್ಕಾರದ ಪ್ರಮುಖರಲ್ಲಿ ಮೊದಲಿನ ರೀತಿ ಒಗ್ಗಟ್ಟು, ಒಮ್ಮತ ಕಾಣಿಸ್ತಾ ಇಲ್ಲ. ಜೊತೆಗೆ ಸರ್ಕಾರದ ನಡೆ ಬಗ್ಗೆ ಪಕ್ಷದ ಕೆಲ ಶಾಸಕರು ಅಸಮಾಧಾನ ಹೊಂದಿದ್ದಾರೆ ಅಂತ ವರದಿಯಲ್ಲಿ ಉಲ್ಲೇಖ ಆಗಿದೆ. ಸರ್ಕಾರ ಮತ್ತು ಪಕ್ಷದ ಇಮೇಜ್ ಹೆಚ್ಚಿಸುವ ಕೆಲಸವನ್ನ ಯಾವ ಸಚಿವರು ಮಾಡ್ತಾ ಇಲ್ಲ. ಹಲವು ಸಚಿವರಲ್ಲಿ ಪ್ರತಿಷ್ಠೆಯ ಕಾರಣಕ್ಕೆ ಸಮನ್ವಯತೆ ಕೊರತೆ ಎದ್ದು ಕಾಣಿಸ್ತಾ ಇದೆ ಅಂತ ಕನಗೋಳ್ ವರದಿ ಕೊಟ್ಟಿದ್ದಾರೆ. ಅಧಿಕಾರ ಹಂಚಿಕೆ ಬಗ್ಗೆ ಸಚಿವರ ಹೇಳಿಕೆಗಳು ಜನರ ಮೇಲೆ ಸಾಕಷ್ಟು ಪರಿಣಾಮ ಬೀರ್ತಾ ಇದೆ. ಸ್ಪಷ್ಟ ಬಹುಮತ ಇದ್ರೂ ಅಧಿಕಾರ ಹಂಚಿಕೆ ಚರ್ಚೆಯನ್ನ ಜನ ಸಹಿಸ್ತಾ ಇಲ್ಲ. ಇಂಟ್ರೆಸ್ಟಿಂಗ್ ಅಂದ್ರೆ ವಿಪಕ್ಷಗಳಲ್ಲಿ ಸಾಕಷ್ಟು ಗೊಂದಲ ಇದ್ರೂ ಜನ ಮಾತ್ರ ಸರ್ಕಾರದ ಬಗ್ಗೆ ಹೆಚ್ಚು ಗಮನ ಕೊಡ್ತಿದ್ದಾರೆ ಅಂತ ವರದಿ ಹೇಳಿದೆ. ದೆಹಲಿ, ಮಹಾರಾಷ್ಟ್ರ ಸೇರಿ ಇತರೆ ರಾಜ್ಯಗಳ ಫಲಿತಾಂಶ ಕೂಡ ಪರಿಣಾಮ ಬೀರಿದೆ ಅನ್ನೋ ಮಾಹಿತಿ ಕೊಟ್ಟಿದೆ. ಸಿಎಂ ಸಿದ್ದರಾಮಯ್ಯಗೆ ಹೈಕಮಾಂಡ್ ನಾಯಕರ ಬೆಂಬಲ. ಸಿಎಂ ಬದಲಾವಣೆ ಪ್ರಶ್ನೆಯೇ ಇಲ್ಲ ಎಂದ ಸಿದ್ದರಾಮಯ್ಯ ಪುತ್ರ. ರಾಜ್ಯದಲ್ಲಿ ಸಿಎಂ ಬದಲಾವಣೆ ಪ್ರಶ್ನೆ ಇಲ್ಲ, ಸಿಎಂಗೆ ಹೈಕಮಾಂಡ್ ನಾಯಕರ ಸಂಪೂರ್ಣ ಬೆಂಬಲ ಇದೆ ಅಂತ ಸಿದ್ದರಾಮಯ್ಯ ಪುತ್ರ ಡಾಕ್ಟರ್ ಒಂದೇ ಡೈಲಾಗ್ನಲ್ಲಿ ಮಾತು ಮುಗಿಸಿದ್ರು. ಸಿಎಂ ಹೆಸರು ದುರುಪಯೋಗ ಆಗ್ತಾ ಇದೆ ಎಂದಿದ್ದ ಡಿಕೆಶಿ ಮಾತಿಗೆ ಪ್ರತಿಕ್ರಿಯಿಸಲು ಸತೀಶ್ ನಿರಾಕರಿಸಿದ್ರು. ಈಗಾಗಲೇ ಹೇಳಿದ್ನಲ್ಲ, ರಾಜಕೀಯದ ಯಾವುದೇ ವಿಷಯಗಳನ್ನು ನಾನು ಮಾಡಿದ ಮುಂದೆ ಈಗ ಸದ್ಯಕ್ಕೆ ಮಾತನಾಡೋದಿಲ್ಲ. ಬಟ್ ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರ ಯಾರೂ ಕೂಡ ಮಾತನಾಡ್ತಿಲ್ಲ, ಅದು ಮೀಡಿಯಾದಲ್ಲಿ ಅಷ್ಟೇ ಇರೋದು. ಮುಖ್ಯಮಂತ್ರಿಗಳು ಸಂಪೂರ್ಣ ಬೆಂಬಲ ಕೊಡ್ತೀವಿ ಅಂತ ಹೇಳಿ ಎಲ್ಲ ಹೈಕಮಾಂಡ್ ನಾಯಕರುಗಳು ಕೂಡ ಹೇಳಿದ್ದಾರೆ. ಅದ್ರ ಬಗ್ಗೆ ಬದಲಾವಣೆ ಮಾಡೋ ಯಾವುದೇ ಪ್ರಶ್ನೆ ಇಲ್ಲ ಅಂತಲೂ ಕೂಡ ಹೇಳಿದ್ದಾರೆ. ಸೊ ಹಾಗಾಗಿ ಅದಕ್ಕೆ ವಿರಾಮ ಹಾಕಬೇಕು. ಈಗ ನನಗೆ ಸಂಬಂಧಪಟ್ಟ ವಿಷಯ ಅಲ್ಲ, ನೀವು ಯಾರು ಹೇಳಿದಾರ ಅವ್ರು ಕೇಳ್ಕೊಳ್ಳಿ. ಇಲ್ಲ ಗಂಭೀರ ಮಾಡಲಿ, ಸಣ್ಣದ ಮಾಡಲಿ, ನಮಗೆ ಸಂಬಂಧಪಟ್ಟದಲ್ಲಿ ನಾ ಅದಕ್ಕೆ ರಿಯಾಕ್ಟ್ ಮಾಡೋದು ಪ್ರಶ್ನೆ ಬರೋದಿಲ್ಲ. ಗಂಭೀರ ಮಾಡಲಿ, ಬೇಕಾದ್ರೆ ಕೋಲ್ಡ್ ಮಾಡಲಿ, ಅದೇನೋ ಗೊತ್ತಿಲ್ಲ, ಹೈಕಮಾಂಡ್ಗೆ ಕೈ ಕಟ್ಟಿ ಹಾಕಿದೆ. ಪಕ್ಷದ ಶಿಸ್ತು ಉಲ್ಲಂಘಿಸುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗದ ಅಸಹಾಯಕ ಸ್ಥಿತಿಯಲ್ಲಿದ್ಯಾ ಎಂಬ ಚರ್ಚೆ ಹುಟ್ಟುಹಾಕಿದೆ. ಶಿವಪ್ರಸಾದ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.